ಇಲ್ಲಿ ರಿಲೇಟಿವ್ ಸ್ಪೀಡ್ ಅಂತ ಹೇಳಿ ಒಂದು ಹೊಸ ಕಾನ್ಸೆಪ್ಟ್ ಕಲಿತಾ ಇದ್ದೀವಿ. ಇದು ಹೇಳಬೇಕು ಅಂತ ಹೇಳಿದ್ರೆ 11ನೇ ಕ್ಲಾಸಲ್ಲಿ ಬರುತ್ತೆ, ಬಟ್ ನಾನು ಇಲ್ಲೇ ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಸುಮ್ಮನೆ ಇದು ಅಂತ ಹೇಳಿ ನೋಡ್ತಾ ಇರೋದು ಹೊರತು ಆಲ್ಮೋಸ್ಟ್ ಎಲ್ಲ ಹೇಳ್ಕೊಡ್ತಾ ಇದ್ದೀನಿ. ಹೇಳಬೇಕು ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಳೋದಕ್ಕೆ ಅಷ್ಟೊಂದು ಕಷ್ಟ ಆಗಲ್ಲ, ಬಟ್ ನಿಧಾನಕ್ಕೆ ಹೇಳಿದ್ರೆ ಅರ್ಥ ಆಗುತ್ತೆ ಇದು. ಸೊ ಇದನ್ನು ಅರ್ಥ ಮಾಡ್ಕೊಳೋದಕ್ಕೆ ಒಂದು ಕೇಸ್ ಸ್ಟಡಿ ಮಾಡ್ತಾ ಇದ್ದೀವಿ ಅಲ್ಲಿ. ಏನಂತ ಹೇಳಿದ್ರೆ ಯಾರೋ ಒಬ್ರು ಕಳೆದೋಗ್ಬಿಟ್ಟಿದ್ದಾರೆ. ಇಲ್ಲಿ ಔಟ್ ಆಫ್ ಸ್ಪೇಸ್ ಬಾಹ್ಯಾಕಾಶದಲ್ಲಿ ಕಳೆದೋಗ್ಯಾರೆ. ಸ್ಪೇಸ್ ಸೂಟ್ ಹಾಕೊಂಡು ಕಳೆದೋಗ್ಬಿಟ್ಟಿದ್ದಾರೆ. ತಕ್ಷಣಕ್ಕೆ ಅವ್ರು ಎಲ್ಲೂ ಹೋಗ್ತಾ ಇಲ್ಲ, ಅಲ್ಲಿ ನಿಂತಿದ್ದಾರೆ. ಅವ್ರ ಹತ್ರ ಏನೂ ಇಲ್ಲ ಹೋಗೋದಕ್ಕೆ. ಜೆಟ್ ಪ್ಯಾಕ್ ಆಗಿರಲಿ, ಏನೊಂದು ಎಸೆಯೋದಕ್ಕಾಗಿರಲಿ ಏನೂ ಇಲ್ಲ, ಅಲ್ಲೇ ಫ್ಲೋಟ್ ಆಗ್ತಾ ಇದ್ದಾರೆ. ಸರಿನಾ? ಇವ್ರು ಹೊಡ್ಕೊಂಡು ಹೋಗೋದಕ್ಕೆ ಒಂದು ಸ್ಪೇಸ್ ಕ್ರಾಫ್ಟ್ ಕಳಿಸಿದ್ದಾರೆ. ಈ ಸ್ಪೇಸ್ ಕ್ರಾಫ್ಟ್ ಸ್ಪೀಡು 3 ಯೂನಿಟ್ಸ್ ಪರ್ ಅವರ್. ಸರಿನಾ? ಇವರಿಬ್ಬರ ನಡುವೆ ಅಂತರ 12 ಯೂನಿಟ್ ಇದೆ. ಸ್ಪೇಸ್ ಕ್ರಾಫ್ಟ್ ಬಂದು 1 ಗಂಟೆಯಲ್ಲಿ 3 ಯೂನಿಟ್ ಕವರ್ ಮಾಡ್ತಾ ಇದೆ. ಇದು ನಿಮ್ಮ ಟೈಮು. ಇದು 1 ಅವರ್ ಬಿಟ್ಟು ಎಲ್ಲಿದೆ ಗಾಡಿ ಅಂತ ನೋಡೋದಕ್ಕೆ, 2ನೇ ಅವರ್ ಬಿಟ್ಟು ಎಲ್ಲಿದ್ದಾರೆ, ಇವರು ಎಲ್ಲಿದ್ದಾರೆ, ಗಾಡಿ ಎಲ್ಲಿದೆ ಅಂತ ನೋಡೋದಕ್ಕೆ ಇದು ಸ್ಕೇಲ್ ಮಾಡಿದ್ದೀನಿ. ಸರಿನಾ? ಸೊ ಶುರು ಮಾಡೋಣ. ಗಾಡಿ ಆನ್ ಆಗುತ್ತೆ 0 ಅವರಲ್ಲಿ. 1 ಅವರ್ ಬಿಟ್ಟು ಗಾಡಿ ಇಲ್ಲಿರುತ್ತೆ. ಫಿಸಿಕಲಿ ಇಲ್ಲಿರುತ್ತೆ, ಬಟ್ ನಾನು ಸ್ಕೇಲ್ ಮೇಲೆ ಇಲ್ಲಿ ಅಂತ ನೋಡ್ತೇನೆ. ಇವ್ರು ಇಲ್ಲೇ ಇರ್ತಾರೆ. 2 ಅವರ್ ಬಿಟ್ಟು ಗಾಡಿ ಇಲ್ಲಿ ಬರುತ್ತೆ, ಇವ್ರು ಇಲ್ಲೇ ಇರ್ತಾರೆ. 3 ಅವರ್ ಬಿಟ್ಟು ಇವ್ರು ಇಲ್ಲಿ ಬರ್ತಾರೆ, ಇವ್ರು ಇಲ್ಲೇ ಇರ್ತಾರೆ. ಗಾಡಿ 4ನೇ ಅವರಲ್ಲಿ ಇಬ್ರು ಭೇಟಿ ಆಗ್ತಾರೆ ಅಲ್ವಾ? ಸೊ ಇಲ್ಲೊಂದು ಟೇಬಲ್ ಇದೆ, ಡಿಸ್ಟೆನ್ಸ್ ಬಿಟ್ವೀನ್ ಸ್ಪೇಸ್ ಕ್ರಾಫ್ಟ್ ಆ್ಯಂಡ್ ಪರ್ಸನ್. ಸೊ ಮೊದಲನೇದಾಗಿ ಶುರು ಮಾಡ್ಬೇಕಾದ್ರೆ 12 ಅಲ್ವಾ? 12 ಇತ್ತು. 1 ಅವರ್ ಬಿಟ್ಟು ಎಷ್ಟಾಯ್ತು ಯೋಚನೆ ಮಾಡಿ. ಇಲ್ಲಿಂದ ಇಲ್ಲಿ ಎಷ್ಟು ದೂರ ಇದೆ? 1 2 3 4 5 6 7 8 9 9 ಆಯಿತು. ಇಲ್ಲಿ 1 2 3 4 5 6 6 ಆಯಿತು. ಇಲ್ಲಿ 1 2 3 3 ಆಯಿತು. ಇಲ್ಲಿ 0 ಅಲ್ವಾ? ಇವಾಗ ಈ ಟೇಬಲ್ ಹೋಗಿ ಫಿಲ್ ಮಾಡೋಣ. ಸ್ಪೇಸ್ ಶಿಪ್ಪು ಎಲ್ಲಿ ಹೋಗ್ತಾ ಇದೆ? ಲೆಫ್ಟ್ ಟು ರೈಟ್ 3 ಯೂನಿಟ್ಸ್ ಪರ್ ಅವರ್ ಹೋಗ್ತಾ ಇದೆ ಅಲ್ವಾ? ಪರ್ಸನ್ನು ಇವರು ರೆಸ್ಟಲ್ಲಿದ್ದಾರೆ. ಸರಿನಾ? ಟೈಮ್ ಟು ಕ್ಯಾಚ್ ಎಷ್ಟು ಅವರ್ ತೊಗೊಂಡ್ರು? 4 ಅವರ್ ತೊಗೊಂಡ್ರು. ರಿಲೇಟಿವ್ ಸ್ಪೀಡ್, ದಟ್ ಈಸ್ ದ ಡಿಸ್ಟೆನ್ಸ್ ಕವರ್ಡ್ ಬೈ ದ ಸ್ಪೇಸ್ ಕ್ರಾಫ್ಟ್ ವಿತ್ ರೆಸ್ಪೆಕ್ಟ್ ಟು ದ ಪರ್ಸನ್ ಅಂತ ಹೇಳಿ. ಅಂದರೆ ಇವ್ರ ನಡುವೆ ಎಷ್ಟು ವ್ಯತ್ಯಾಸ ಬರ್ತಾ ಇದೆ, ಕಮ್ಮಿ ಆಗ್ತದೆ ಹೆಚ್ಚಾಗ್ತಿದೆಯೋ? ಕಮ್ಮಿ ಆಗ್ತಿದೆಯಲ್ಲ, ಹಾಗಾಗಿ ಈ ಗಾಡಿ, ಈ ಸ್ಪೇಸ್ ಕ್ರಾಫ್ಟ್ 3 ಯೂನಿಟ್ಸ್ ಪರ್ ಅವರ್ ವಿತ್ ರೆಸ್ಪೆಕ್ಟ್ ಟು ದಿಸ್ ಪರ್ಸನ್ ಅಂತ ಹೇಳ್ಬೋದು. ಅವ್ರ ನಡುವೆ 3 ಯೂನಿಟ್ ಕವರ್ ಆಗ್ತಾಯಿದೆ ಪ್ರತಿ 1 ಗಂಟೆಯಲ್ಲಿ ಅಂತ ಹೇಳ್ಬೋದು. ಇವಾಗ ಮುಂದಿನ ಕೇಸ್ ನೋಡೋಣ. ಸೊ ಮುಂದಿನ ಕೇಸ್ ನೋಡೋದಕ್ಕೆ ಇದನ್ನೆಲ್ಲ ಕ್ಲಿಯರ್ ಮಾಡಿ ನೋಡ್ತೀವಿ. ಇವಾಗ ಏನಂತ ಹೇಳಿದ್ರೆ, ಮುಂದಿನ ಕೇಸು ಈ ಗಾಡಿ 3 ಅವರ್ ಕವರ್ ಮಾಡ್ತಾ ಇದೆ. 3 ಯೂನಿಟ್ ಕವರ್ ಮಾಡ್ತಿದೆ ಪ್ರತಿ 1 ಗಂಟೆಯಲ್ಲೂ. ಇವರು 1 ಯೂನಿಟು ರೈಟ್ ಸೈಡ್ ಹೋಗ್ತಾ ಇದ್ದಾರೆ. ಅವ್ರ ಹತ್ರ ಒಂದು ಸ್ಪೇಸ್ ಕ್ರಾಫ್ಟ್ ಇತ್ತು ಅಂದ್ಕೊಳ್ಳಿ, ಅಂದರೆ ಸ್ಪೇಸ್ ಸೂಟ್ ಇತ್ತು ಅಂದ್ಕೊಳ್ಳಿ. ಸ್ಪೇಸ್ ಸೂಟಲ್ಲಿ ಜೆಟ್ ಪ್ಯಾಕ್ ಇತ್ತು ಅಂತ ಅಂದ್ಕೊಳ್ಳಿ, ಆಯಿತಾ? ಈ ಜೆಟ್ ಪ್ಯಾಕು ಆನ್ ಮಾಡಿಕೊಂಡು ರೈಟ್ ಸೈಡ್ ಹೋಗ್ತಾ ಇದ್ದಾರೆ ವಿತ್ ಅ ಸ್ಪೀಡ್ ಆಫ್ 1 ಯೂನಿಟ್ ಪರ್ ಅವರ್. ಸೊ ಪ್ರತಿ 1 ಗಂಟೆಯಲ್ಲೂ 1 ಗಂಟೆ ಬಿಟ್ಟು ಇವರು ಇಲ್ಲಿದ್ದರೆ ಇವರು 1 ಯೂನಿಟ್ ಆ ಕಡೆ ಹೋಗ್ಬಿಟ್ಟಿದ್ದಾರೆ. ಇವರು 3 ಯೂನಿಟ್ ಈ ಕಡೆ ಬಂತು ಅಂತ ಹೇಳಿದ್ರೆ ಇವರು ರೈಟ್ ಸೈಡ್ ಅವರು ಕೂಡ ಹೋಗ್ಬಿಟ್ಟಿದ್ದಾರೆ. 3ನೇ ಅವರಲ್ಲಿ ಇವರು ಇಲ್ಲಿದ್ದಾರೆ, ಈ ವ್ಯಕ್ತಿ ಇಲ್ಲಿದ್ದಾರೆ. 4ನೇ ಅವರಲ್ಲಿ ಇವರು ಇಲ್ಲಿದ್ದಾರೆ, ವ್ಯಕ್ತಿ ಇಲ್ಲಿದ್ದಾರೆ. 5ನೇ ಅವರಲ್ಲಿ ಇವರು ಇಲ್ಲಿದ್ದಾರೆ, ವ್ಯಕ್ತಿ ಇಲ್ಲಿದ್ದಾರೆ. 6ನೇ ಅವರಲ್ಲಿ ಇವರು ಇಲ್ಲಿದ್ದಾರೆ, ವ್ಯಕ್ತಿ ಅಲ್ಲೇ ಇದ್ದಾರೆ. ಇಲ್ಲಿ ಭೇಟಿ ಆಗ್ತಾರೆ ಇಬ್ಬರು ಅಲ್ವಾ? ಇವಾಗ ಮುಂದಿನ ಭಾಗ ಏನಂತ ಹೇಳಿದ್ರೆ, ಇವ್ರ ನಡುವೆ ಎಷ್ಟು ವ್ಯತ್ಯಾಸ ಇದೆ, ಕಮ್ಮಿ ಆಗಿದೆ ಅಂತ ನೋಡೋಣ. ಮೊದಲನೇದಾಗಿ 12 ಇತ್ತು ಶುರು ಆಗ್ಬೇಕಾದ್ರೆ. ಇವಾಗ ಎಷ್ಟಿದೆ? 1 2 3 4 5 6 7 8 9 10 10 ಆಯಿತು. ಇಲ್ಲಿ ಎಷ್ಟಾಗುತ್ತೆ ಹೇಳಿ ನೋಡೋಣ? 1 2 3 4 5 6 7 8 8 ಆಯಿತು. ಇಲ್ಲಿ 1 2 3 4 5 6 6 ಆಯಿತು. ಇಲ್ಲಿ 1 2 3 4 4 ಆಯಿತು. ಇಲ್ಲಿ 2, ಇಲ್ಲಿ 0 ಅಂತ ಹೇಳಿದ್ರೆ ಅವ್ರ ಇಬ್ಬರು ನಡುವೆ ಎಷ್ಟು ಅಂತರ ಕವರ್ ಆಗ್ತಾ ಇದೆ? 2. ಎಷ್ಟು ಅಂತರ ಕಮ್ಮಿ ಆಗ್ತಿದೆ? 2.
ಇಲ್ಲೂ ಕೂಡ 2 2 2 2. ಹಾಗಾಗಿ ನಮ್ಮ ರಿಲೇಟಿವ್ ಸ್ಪೀಡ್ ಎಷ್ಟು ಹೇಳ್ಬೋದು? 2 ಯೂನಿಟ್ಸ್ ಪರ್ ಅವರ್ ಅಂತ ಹೇಳ್ಬೋದು. ಏನಕ್ಕೆ ಅಂತ ಹೇಳಿದ್ರೆ ಅವ್ರ ನಡುವೆ 2 ಯೂನಿಟ್ ಕಮ್ಮಿ ಆಗ್ತದೆ ಪ್ರತಿ 1 ಗಂಟೆಯಲ್ಲೂ. ಹಾಗಾಗಿ ಇವರಿಬ್ಬರು ನಡುವೆ ಸ್ಪೀಡ್ ಏನಂತ ಹೇಳಿದ್ರೆ 2 ಯೂನಿಟ್ ಪರ್ ಅವರ್. ಅದು ಡಿಫ್ರೆನ್ಸ್ ರಿಲೇಟಿವ್ ಸ್ಪೀಡ್ಗೂ ನಾರ್ಮಲ್ ಸ್ಪೀಡ್ಗೂ ಡಿಫ್ರೆನ್ಸ್ ಏನಂತ ಹೇಳಿದ್ರೆ, ರಿಲೇಟಿವ್ ಸ್ಪೀಡ್ ಅಂತ ಹೇಳಿದ್ರೆ ಯಾವುದೋ ಒಂದು ಪರ್ಟಿಕ್ಯುಲರ್ ಆಬ್ಜೆಕ್ಟ್ ರೆಫರ್ ಮಾಡಿ ಮಾತಾಡ್ತೀವಿ. ಬರೀ ಸ್ಪೀಡ್ ಅಂತ ಹೇಳಿದ್ರೆ ನಮ್ಮ ಅರ್ತ್ ಆಸ್ ಎ ರೆಫರೆನ್ಸ್, ಇಲ್ಲಾಂದ್ರೆ ಯಾವುದೋ ಒಂದು ಸ್ಟಾರೋ ಏನೋ ಒಂದು ರೆಫರೆನ್ಸ್ ತಗೊಂಡು ಮಾತಾಡ್ತೀವಿ. ಆಯ್ತಾ? ಸೊ ಅದು ಹೋಗ್ತಾ ಹೋಗ್ತಾ ಅರ್ಥ ಮಾಡ್ಕೊತೀರಾ. ಇಲ್ಲಿ ಏನಾಗ್ತದೆ, ಲೆಫ್ಟ್ ಟು ರೈಟ್ 3 ಯೂನಿಟ್ ಪರ್ ಅವರ್ ಹೋಗ್ತಾರೆ. ಇವರು ಲೆಫ್ಟ್ ಟು ರೈಟ್ 1 ಯೂನಿಟ್ ಪರ್ ಅವರ್ ಹೋಗ್ತಾರೆ ಅಲ್ವಾ? ಟೈಮ್ ಟು ಕ್ಯಾಚಪ್ ಎಷ್ಟಿದೆ? 6. ನೋಡಿ ಇಲ್ಲಿ 12 ಡಿಸ್ಟೆನ್ಸು, ಸ್ಪೀಡು 2, ಟೈಮು 6 ಅಲ್ವಾ? ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್ ಫಾರ್ಮುಲಾ ಉಪಯೋಗಿಸಿದ್ರೆ 6 ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ 12 ಟೈಮು, ಸರಿ ಇದು 6, ಸ್ಪೀಡ್ 2 ಅಲ್ವಾ? ಸೊ LHS ಇಸ್ ಈಕ್ವಲ್ ಟು RHS. ಸೊ ರಿಲೇಟಿವ್ ಸ್ಪೀಡ್ ಕಾನ್ಸೆಪ್ಟು ಫಾರ್ಮುಲಾ ಕೂಡ ಫಾಲೋ ಮಾಡುತ್ತೆ. ಸೊ ಇವಾಗ ಮುಂದಿನ ಭಾಗದಲ್ಲಿ ಬೇರೆ ಕೇಸ್ ತಗೊಳ್ಳೋಣ. ಏನು ಕೇಸು? ಸ್ಪೇಸ್ ಕ್ರಾಫ್ಟ್ ಲೆಫ್ಟ್ ಟು ರೈಟ್ 3 ಯೂನಿಟ್ಸ್ ಕವರ್ ಮಾಡ್ತಾ ಇದೆ. ಈ ವ್ಯಕ್ತಿ ರೈಟ್ ಟು ಲೆಫ್ಟ್ 1 ಯೂನಿಟ್ ಕವರ್ ಮಾಡ್ತಾ ಇದ್ದಾರೆ. ಸರಿನಾ? ಇವಾಗ ಇವ್ರ ನಡುವೆ ಪ್ರತಿಯೊಂದು ಗಂಟೆಯಲ್ಲೂ ಎಷ್ಟು ಯೂನಿಟ್ ಕವರ್ ಆಗ್ತಾ ಇದೆ ನೋಡೋಣ. ಸೊ ಅದನ್ನ ನೋಡೋದಕ್ಕೆ 1 ಅವರಲ್ಲಿ ಎಲ್ಲೆಲ್ಲಿ ಇರ್ತಾರೆ ಅಂತ ನೋಡ್ಬೇಕಾಗುತ್ತೆ. 1 ಅವರ್ ಬಿಟ್ಟು ಸ್ಪೇಸ್ ಕ್ರಾಫ್ಟ್ ಇಲ್ಲಿರುತ್ತೆ, ಈ ವ್ಯಕ್ತಿ ಇಲ್ಲಿರ್ತಾರೆ. 2 ಅವರ್ ಬಿಟ್ಟು ಸ್ಪೇಸ್ ಕ್ರಾಫ್ಟ್ ಇಲ್ಲಿರುತ್ತೆ, ಈ ವ್ಯಕ್ತಿ ಇಲ್ಲಿರ್ತಾರೆ. 3ನೇ ಅವರಲ್ಲಿ 1 2 3 ಇವರು ಕೂಡ ಅಲ್ಲೇ ಸಿಗ್ತಾರೆ. ಹಾಗಾಗಿ 3 ಅವರಲ್ಲಿ ಭೇಟಿಯಾಗ್ಬಿಡ್ತಾರೆ. ಡಿಸ್ಟೆನ್ಸ್ ಎಷ್ಟಿದೆ? ಮೊದಲನೇದಾಗಿ 12 ಯೂನಿಟ್ ಇತ್ತು. ಇದರಲ್ಲಿ ಎಷ್ಟಿದೆ ಡಿಸ್ಟೆನ್ಸು? 1 2 3 4 5 6 7 8 8 ಯೂನಿಟ್ ಆಯಿತು. ಅದಾದಮೇಲೆ 1 2 3 4 ಯೂನಿಟ್ ಆಯಿತು. ಆಮೇಲೆ 0 ಯೂನಿಟ್ ಆಯಿತು. ಪ್ರತಿಯೊಂದು ಗಂಟೆಯಲ್ಲಿ ಅವರು ಎಷ್ಟು ಕಮ್ಮಿ ಆಗ್ತದೆ ಅಂತರ? 4 ಅಲ್ವಾ? ಸೊ ರಿಲೇಟಿವ್ ಸ್ಪೀಡ್ ಏನು? 4 ಯೂನಿಟ್ ಪರ್ ಅವರ್ ಬರುತ್ತೆ, 4 ಯೂನಿಟ್ಸ್ ಪರ್ ಅವರ್. ಸೊ ಇಲ್ಲಿ ಕೇಸಿನ ಲೆಫ್ಟ್ ರೈಟ್ ಹೋಗ್ತಾ ಇದ್ದಾರೆ, ಇವರು ಕೂಡ ಇವರು ರೈಟ್ ಟು ಲೆಫ್ಟ್ ಹೋಗ್ತಾರೆ ಅಂತ ಹೇಳಿದ್ರೆ ಎದುರು ಬದ್ರು ಬರ್ತಾರೆ ಅಲ್ವಾ? ಸೊ ಇವ್ರ ಸ್ಪೀಡು 1 ಯೂನಿಟ್ ಪರ್ ಅವರ್, 1 ಯೂನಿಟ್ ಪರ್ ಅವರ್. ಬಟ್ ಏನಂದ್ರೆ ಲೆಫ್ಟ್ ಟು ರೈಟ್ ಹೋಗಬಲ್ಲ, ರೈಟ್ ಟು ಲೆಫ್ಟ್ ಹೋಗ್ತಾರೆ. ಟೈಮ್ ಎಷ್ಟು ತಗೊಂತಿದ್ದು? ಟೈಮು 3 ಅವರ್ ತಗೊಂತು. ಇಲ್ಲೂ ಕೂಡ ನೋಡಿ ಸ್ಪೀಡ್ ಎಷ್ಟು ಬರ್ತಾ ಇದೆ? ಸ್ಪೀಡ್ ಇಲ್ಲಿ 4 ಬರ್ತಾ ಇದೆ. ಡಿಸ್ಟೆನ್ಸ್ ಎಷ್ಟಿದೆ? 12. ಟೈಮ್ ಎಷ್ಟಿದೆ? ಟೈಮ್ ಇಲ್ಲಿ 3. 12 ಡಿವೈಡ್ ಬೈ 3 4 ಅಲ್ವಾ? 4 ಇದು 4 ಸರಿನಾ? ಸೊ ಇದು ಕೂಡ ಫಾರ್ಮುಲಾ ಕೂಡ ಸರಿಯಾಗಿ ಕಾಣಿಸ್ತಾ ಇದೆ. ಮತ್ತೊಂದು ಕೇಸ್ ನೋಡೋಣ, ಕೊನೆಯದು. ಇದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ, ಇನ್ನೂ ಇಂಟ್ರೆಸ್ಟಿಂಗ್ ಆಗಿದೆ, ಸ್ವಲ್ಪ ಅಲ್ಲ, ಇದು ಕೂಡ ಇಂಟ್ರೆಸ್ಟಿಂಗ್ ಆಗಿದೆ. ಸ್ಪೇಸ್ ಕ್ರಾಫ್ಟು 3 ಯೂನಿಟ್ಸ್ ಕವರ್ ಮಾಡ್ತಾ ಇದೆ ಅನ್ಕೊಳ್ಳಿ. ಈ ವ್ಯಕ್ತಿ ಇವರು ಲೆಫ್ಟ್ ಟು ರೈಟ್ ಹೋಗ್ತಾರೆ, 3 ಯೂನಿಟ್ಸ್ ಕವರ್ ಮಾಡ್ತಾ ಇದ್ದಾರೆ. ಏನನ್ಸುತ್ತೆ ಯಾವಾಗ ಮೀಟ್ ಆಗ್ತಾರೆ ಅಂತ ಹೇಳಿ? ಯಾವಾಗ ಭೇಟಿ ಆಗ್ತಾರೆ ಇವರಿಬ್ರು? ಎಷ್ಟೊತ್ತು, ಇಲ್ಲಾಂದ್ರೆ ಯಾವ ದೂರದಲ್ಲಿ ಭೇಟಿ ಆಗ್ತಾರೆ? ಎಷ್ಟು ದೂರದಲ್ಲಿ? ಓಕೆ ನೋಡೋಣ. ಸೊ 3 ಯೂನಿಟ್ 1 ಅವರಲ್ಲಿ 3 ಯೂನಿಟ್ ಕವರ್ ಮಾಡ್ತಾರೆ, ಇವರು 3 ಯೂನಿಟ್ ಕವರ್ ಮಾಡ್ತಾರೆ. 2ನೇ ಅವರಲ್ಲಿ ಇವರು 3 ಯೂನಿಟು, ಇವರು 3 ಯೂನಿಟು. 3ನೇ ಅವರಲ್ಲಿ 1 2 3 ಯೂನಿಟು, ಇವರು 3 ಯೂನಿಟು. ಗ್ರಾಫ್ ಶೀಟ್ ಹೊರಗಡೆ ಹೋಗ್ತದೆ. ಸೊ ಇಲ್ಲಿ ನೋಡೋಣ ಫಸ್ಟ್ ಮೊದಲನೇದಾಗಿ. ಸೊ 1 ಅವರಲ್ಲಿ ಎಷ್ಟು ವ್ಯತ್ಯಾಸ ಬಂದಿದೆ ಅವ್ರದ್ದು ಅಂತ ಹೇಳಿ. ಸ್ಟಾರ್ಟಿಂಗಲ್ಲಿ 12 ಇತ್ತು, ಶುರು ಆಗ್ಬೇಕಾದ್ರೆ 12 ಇತ್ತು. ಇವಾಗ 1 2 3 4 5 6 7 8 9 10 11 12. ಇಲ್ಲಿ 1 2 3 4 5 6 7 8 9 10 11 12. ಇಲ್ಲೂ ಕೂಡ 12 ಇರುತ್ತೆ. ಪ್ರತಿಯೊಂದರಲ್ಲೂ 12 ಯೂನಿಟ್ ಇದೆ ಅಂತ ಹೇಳಿದ್ರೆ ಅವರಿಬ್ಬರ ನಡುವೆ ಏನಾನ ವ್ಯತ್ಯಾಸ ಆಗ್ತಾ ಇದೆಯಾ? ಏನೂ ಆಗ್ತಾ ಇಲ್ಲ. ಸೊ ರಿಲೇಟಿವ್ ಸ್ಪೀಡ್ ಏನಿದೆ? 0 ಯೂನಿಟ್ ಪರ್ ಅವರ್ ಅಂತ ಹೇಳಿದ್ರೆ ಯಾವಾಗ ಮೀಟ್ ಆಗ್ತಾರೆ? ಯಾವತ್ತೂ ಮೀಟ್ ಆಗಲ್ಲ. ಇಬ್ರು ಲೆಫ್ಟ್ ಟು ರೈಟ್ ಹೋಗ್ತಾರೆ, ಇವರು 3 ಯೂನಿಟ್ಸ್ ಪರ್ ಅವರ್ ಹೋಗ್ತಾರೆ. ಸೊ ಇಲ್ಲಿ ಸ್ಪೀಡ್
is 0, distance is 12, and time taken is infinite. 12 divided by infinity, very big number, is 0. ಕರೆಕ್ಟ್ ಇದೆ ಮ್ಯಾಥ್ ಅಲ್ವಾ? ಸೊ ಬೇಸಿಕಲಿ ಸಮ್ಮರೈಸ್ ಮಾಡಬೇಕು ಅಂದರೆ ಸುಮ್ಮನೆ ಸಿಂಪಲ್ ಟರ್ಮಲ್ಲಿ ಹೇಳಬೇಕು ಅಂದರೆ ಎರಡು ಗಾಡಿ ಒಂದೇ ದಿಕ್ಕಲ್ಲಿ ಹೋಗ್ತಾ ಇದ್ರೆ ಇಬ್ಬರ ನಡುವೆ ಸ್ಪೀಡ್ ಏನು ಬರುತ್ತೆ ಅಂತ ಹೇಳಿದ್ರೆ ಎಕ್ಸ್ ಮೈನಸ್ ವೈ. ಆಯ್ತಾ? ಇವ್ರ ಸ್ಪೀಡ್ ಎಕ್ಸ್ ಇದ್ದು ಇವ್ರ ಸ್ಪೀಡ್ ವೈ ಇತ್ತು ಅಂತ ಹೇಳಿದ್ರೆ ಅವರಿಬ್ಬರ ನಡುವೆ ಎಕ್ಸ್ ಮೈನಸ್ ವೈ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ 3 - 2, 3 - 1 2 ಆಯ್ತಲ್ವಾ? ಸೊ ರಿಲೇಟಿವ್ ಸ್ಪೀಡ್ 2 ಆಯಿತು. ಹೇಗೆ? ಅವರಿಬ್ಬರ ನಡುವೆ ಸಬ್ಟ್ರಾಕ್ಟ್ ಮಾಡಬೇಕು, ಇರೋಂಥ ಸ್ಪೀಡು ಸಬ್ಟ್ರಾಕ್ಟ್ ಮಾಡಬೇಕು. ಒಂದೇ ದಿಕ್ಕಲ್ಲಿ ಅಂದರೆ ಇವಾಗ ಎದುರುಗಡೆ ಎದುರು ಬದ್ರು ಬಂದರು ಅಂತ ಹೇಳಿದ್ರೆ ಎಕ್ಸ್ ವೈ ಇತ್ತು ಅಂತ ಹೇಳಿದ್ರೆ ಇಲ್ಲಿ ಸ್ಪೀಡು ಎಕ್ಸ್ ಪ್ಲಸ್ ವೈ ಆಗುತ್ತೆ ಅಲ್ವಾ? ಎಕ್ಸ್ ಪ್ಲಸ್ ವೈ, 3 + 1 4 ಆಯಿತು. ಇಬ್ಬರು ಒಂದೇ ದಿಕ್ಕಲ್ಲಿ ಹೋಗ್ತಾ ಇದ್ರು, ಒಂದೇ ಸ್ಪೀಡ್ ಇತ್ತು. ಆಯ್ತಾ? ಇಲ್ಲಿ ಏನಾಗ್ತದೆ, ಒಂದೇ ದಿಕ್ಕಲ್ಲಿ ಒಂದೇ ಸ್ಪೀಡು ಇತ್ತು ಅಂತ ಹೇಳಿದ್ರೆ ಎಕ್ಸ್ ಮೈನಸ್ ವೈ ಬದಲಾಗಿ ಎಕ್ಸ್ ಮೈನಸ್ ಎಕ್ಸ್ ಆಗುತ್ತೆ. ಅದೆಷ್ಟಾಗುತ್ತೆ? ಅದು 0 ಆಗುತ್ತೆ ಅಲ್ವಾ? ನಮ್ಮ ಸ್ಪೀಡ್ ನೋಡಿ, ಇಲ್ಲೂ ಕೂಡ 0 ಇದೆ. ಸೊ ಇದು ನಿಮ್ಮ ಕಾನ್ಸೆಪ್ಟು ರಿಲೇಟಿವ್ ಸ್ಪೀಡ್. ಸೊ ಡೆಫಿನೇಷನ್ ಏನು? ರಿಲೇಟಿವ್ ಸ್ಪೀಡ್ ಆಫ್ ಅನ್ ಆಬ್ಜೆಕ್ಟ್ 1 ವಿತ್ ರೆಸ್ಪೆಕ್ಟ್ ಆಬ್ಜೆಕ್ಟ್ 2 is distance covered by object 1 with reference to object 2 in unit time. 1 ಯೂನಿಟ್ ಟೈಮ್ ಅಂತ ಹೇಳಿದ್ರೆ 1 ಅವರ್ ಇಲ್ಲ 1 ಸೆಕೆಂಡಲ್ಲಿ ಅವರಿಬ್ಬರ ನಡುವೆ ಎಷ್ಟು ವ್ಯತ್ಯಾಸ ಇದೆ ಡಿಸ್ಟೆನ್ಸಲ್ಲಿ ಅಂತ ಹೇಳಿ. ಒಂದ್ಸತಿ ಹೆಚ್ಚಾಗ್ತಾ ಇರ್ಬೋದು, ಒಂದ್ಸತಿ ಕಮ್ಮಿ ಆಗ್ತಾ ಇರ್ಬೋದು, ಒಂದೊಂದ್ಸತಿ ಅಷ್ಟೇ ಇರುತ್ತೆ. ಸರಿನಾ? ಇದು ನಿಮ್ಮ ಕಾನ್ಸೆಪ್ಟು ರಿಲೇಟಿವ್ ಸ್ಪೀಡ್. ಆಯಿತಾ? ರಿಲೇಟಿವ್ ಸ್ಪೀಡ್ ಅಂತ ಹೇಳಿದ್ರೆ ಸ್ಪೀಡ್ನ ನೀವು ಆ್ಯಡು ಸಪ್ರಾಕ್ಟು ಮಾಡಿ ಅದು ಆ ಆ್ಯಡ್ ಸಪ್ರಾಕ್ಟ್ ಮಾಡಾದ್ಮೇಲೆ ಬರುವಂಥ ಸ್ಪೀಡು ರಿಲೇಟಿವ್ ಸ್ಪೀಡ್. ಎಲ್ಲಿ ಆ್ಯಡ್ ಮಾಡಬೇಕು? ಇಬ್ಬರು ಎದುರುಗಡೆ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಎದುರು ಬದ್ರು ಅವಾಗ ಆ್ಯಡ್ ಮಾಡಬೇಕು. ಒಂದೇ ದಿಕ್ಕಲ್ಲಿ ಹೋಗ್ತಾ ಇದ್ರೆ ಅವಾಗ ಸಪ್ರಾಕ್ಟ್ ಮಾಡಬೇಕು. ಇದನ್ನು ಜ್ಞಾಪಕ ಇಟ್ಕೊಂಡು ನಿಮ್ಮ 10th ಉಪಯೋಗ ಬರುತ್ತೆ.